ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವ ಜನರೇ, ಈ ವಿಶ್ರಾಂತಿಕರವಾದ ದಿನಕ್ಕಾಗಿ ನಮ್ಮ ಕರ್ತನಾದ ಯೇಸುವಿಗೆ ಸ್ತೋತ್ರ ಸಲ್ಲಿಸುತ್ತಾ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರನ್ನು ಕರ್ತನ ಹೆಸರಿನಲ್ಲಿ ನಾನು ವಂದಿಸ್ತೇನೆ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ನನ್ನ ನಿಮ್ಮ ಜೀವಿತಕ್ಕೆ ಬೆಳಕಾಗಿದ್ದಾನೆ. ಯಾಕಂದ್ರೆ ನಮ್ಮ ಜೀವಿತ ಕತ್ತಲಾದಂಥ ಜೀವಿತ, ಯಾರಿಗೂ ಬೇಡವಾದಂಥ ಜೀವಿತ, ಯಾರ ಮೂಲಕವಾಗಿಯೂ ರಕ್ಷಿಸಲಾರದಂಥ ಜೀವಿತ, ಆ ಜೀವಿತವನ್ನು ನನ್ನ ನಿನ್ನ ಯೇಸು ಕರ್ತನು ಆ ಜೀವಿತದಿಂದ, ಆ ನರಕದ ಜೀವಿತದಿಂದ ಬಿಡುಗಡೆಗೊಳಿಸುವುದಕ್ಕಾಗಿ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಇವತ್ತು ನನ್ನನ್ನು ನಿನ್ನನ್ನು ಆ ನರಕದ ಹಾದಿಯಿಂದ, ಆ ನರಕದ ಜೀವಿತದಿಂದ ಬಿಡಿಸಿ ಇವತ್ತು ರಕ್ಷಣೆ ಎಂಬ ಆ ಜೀವಿತವನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ. ಪ್ರಿಯ ದೇವ ಜನರೇ, ದಾವಿದನು ಹೇಳ್ತಾನೆ, ಯೆಹೋವನ ಪ್ರೀತಿ ಮಹೋಪಕಾರಗಳಿಗೆ ನಾನು ಬದಲೇನು ಕೊಡಲಿ, ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವ ನಾಮವನ್ನು ನಾನು ಪ್ರಖ್ಯಾತಿ ಪಡಿಸ್ತೇನೆಂಬುದಾಗಿ. ಪ್ರಿಯ ದೇವಜನರೇ, ಈ ಹೊಸ ದಿನ, ಹೊಸ ಬೆಳಕನ್ನು ಕಂಡಂತ ನೀವು ದೇವರ ಮಕ್ಕಳು ಆಗಿರುವುದರಿಂದ ಈ ಹೊಸ ದಿನ, ಹೊಸ ಬೆಳಕನ್ನು ನಿಮ್ಮ ಆಯುಷ್ಕಾಲಕ್ಕೆ ಈ ದಿನವನ್ನು ದೇವರಾದ ಕರ್ತನು ಕೂಡಿಸಿಕೊಟ್ಟು ಇಂದಿನ ದಿನದಲ್ಲಿ ಆತನು ತನ್ನ ಪ್ರೀತಿಯನ್ನು ನಿಮ್ಮಲ್ಲಿ ಪ್ರಕಟಪಡಿಸುತ್ತಿದ್ದಾನೆ. ನೀವು ಆತನ ಪ್ರೀತಿಯನ್ನು ತಿಳಿದುಕೊಂಡವರಾಗಿ ಆ ಪ್ರೀತಿಯನ್ನು ಕರ್ತನಲ್ಲಿ ಯಾವ ರೀತಿ ನೀವು ಪ್ರಕಟಪಡಿಸ್ತಾ ಇದ್ದೀರಿ? ಇವತ್ತಿನ ದಿನ ಪ್ರಿಯ ದೇವಜನರೇ, ದೇವರಾದ ಕರ್ತನು ಈಗಲೂ ನಿಮ್ಮ ಪ್ರತಿ ಒಬ್ಬೊಬ್ಬರ ಹೃದಯಗಳನ್ನು ಪರೀಕ್ಷಿಸಿ ಪರಿಶೋಧಿಸಿ ತಿಳಿದುಕೊಳ್ತಿರುವಂತ ಕರ್ತನಾಗಿದ್ದಾನೆ. ಪ್ರಿಯರೇ, ಇವತ್ತಿನ ದಿನದಲ್ಲಿ ನಿಮ್ಮ ಜೀವಿತದಲ್ಲಿ ಆ ಯೇಸುವಿಗೆ ನೀವು ಯಾವ ಸ್ಥಾನವನ್ನು ನೀವು ಕೊಟ್ಟಿದ್ದೀರಾ? ಪ್ರಿಯರೇ, ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಪರಿಪೂರ್ಣವಾಗಿ ದೇವರಾದ ಕರ್ತನಿಗೆ ನಿಮ್ಮ ಜೀವಿತವನ್ನೇ ನೀವು ಕೊಡುವುದಾದರೆ, ನಿಮ್ಮ ಜೀವಿತದಲ್ಲಿ ಸೈತಾನನು ಯಾವ ರೀತಿಯಲ್ಲಿ ನಿಮ್ಮ ಆಶೀರ್ವಾದಗಳನ್ನು ಕದ್ದುಕೊಂಡಿದ್ದಾನ, ಯಾವುದು ಬ್ಲಾಕ್ ಆಗಿದೆಯಾ, ಯಾವುದು ಸ್ಟಾಪ್ ಆಗಿದೆಯೋ ಆ ಬ್ಲಾಕ್ಗಳು ಮುರಿಯಲ್ಪಡ್ತದೆ. ಯಾಕಂದರೆ ದೇವರಾದ ಕರ್ತನು ನಿಮ್ಮ ಜೀವಿತವನ್ನು ಉದ್ಧರಿಸುವುದಕ್ಕೋಸ್ಕರವಾಗಿ ತನ್ನ ಕೃಪೆ ಎಂಬ ತನ್ನ ಧರ್ಮದ ಬಲಗೈಯನ್ನು ಚಾಚಿ ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಉನ್ನತವಾಗಿ ನಡೆಸುವುದೇ ನಮ್ಮ ತಂದೆಯಾದ ದೇವರ ಚಿತ್ತ, ಉದ್ದೇಶವಾಗಿದೆ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ಕೊಟ್ಟಿರುವಂತೆ ಈ ಅವಕಾಶ ಇವತ್ತು ಉಪಯೋಗಿಸಿಕೊಳ್ಳಿ. ಪ್ರಿಯರೇ, ವಾಕ್ಯ ಕೇಳುವುದಕ್ಕೆ ನನಗೆ ಸಮಯ ಇರಲಿಲ್ಲ, ಆ ಕೆಲಸ ಇತ್ತು, ಈ ಕೆಲಸ ಇತ್ತು, ಹಾಗೆ ಕೇಳಲಿಕ್ಕೆ ಆಗಲಿಲ್ಲ. ಈ ಮಾತುಗಳನ್ನು ಕೇಳುವಾಗ ತುಂಬ ಬೇಸರ ಆಗ್ತದೆ. ದೇವರಾದ ಕರ್ತನು ಇಷ್ಟು ಒಳ್ಳೆ ಆರೋಗ್ಯ ಕೊಟ್ಟು, ಬಲ ಕೊಟ್ಟು, ಶಕ್ತಿ ಕೊಟ್ಟು, ಆಶೀರ್ವಾದ ಕೊಟ್ಟು, ತನ್ನ ಕೃಪೆಯಿಂದ ನಡೆಸಿದಂತ ಆ ದೇವರಿಗೆ ಕೊನೆಯ ಸ್ಥಾನ ಕೊಡಬೇಡಿ, ಮೊದಲ ಸ್ಥಾನ ಕೊಡಿ. ಪ್ರಿಯರೇ, ನಾನು ಹೇಳುವುದು ಒಂದೇ, ನಿಮ್ಮ ಜೀವಿತದಲ್ಲಿ ಲೋಕದ ಸ್ವರ ನಿಮ್ಮ ಜೀವಿತವನ್ನು ಮೋಸ ಮಾಡ್ತದೆ. ಪ್ರಿಯರೇ, ಅದಕ್ಕೆ ಕಿವಿಗೊಡ್ಲಿಕ್ಕೆ ಹೋಗಬೇಡಿ. ದೇವರ ವಾಕ್ಯವೆಂಬಾತನ ಸ್ವರಕ್ಕೆ ಕಿವಿಗೊಡಿ. ನಿಮ್ಮ ಜೀವಿತ ರೂಪಿಸಲ್ಪಡ್ತದೆ. ನೀವು ಕಳ್ಕೊಂಡದ್ದನ್ನು ಎರಡರಷ್ಟಾಗಿ ಹೊಂದಿಕೊಳ್ಳಲು ಸಾಧ್ಯವಾಗ್ತದೆ. ಪ್ರಿಯರೇ, ಆದುದರಿಂದ ಆ ಪರಲೋಕದ ತಂದೆಯಾದ ದೇವರು ತನ್ನ ಮಗನ ಮೂಲಕ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನನ್ನನ್ನು ನಿಮ್ಮನ್ನು ಆತನ ವಾಕ್ಯ ಕೇಳುವುದಕ್ಕಾಗಿ ಆತನ ಸಮ್ಮುಖದಲ್ಲಿ ನನ್ನನ್ನು ನಿಮ್ಮನ್ನು ನಿಲ್ಲಿಸಿದ್ದಾನೆ. ಇವತ್ತು ಆ ವಾಕ್ಯವನ್ನು, ಆ ಜೀವೋಳ ವಾಕ್ಯವನ್ನು ನೀವು ಹೇಗೆ ನಾವು ತಕ್ಕೊಳ್ಳೋರಾಗಿದ್ದೇವೆ? ಆ ವಾಕ್ಯವನ್ನು ಎಷ್ಟು ನಾವು ಗೌರವಿಸುವವರಾಗಿದ್ದೇವೆ? ಆ ವಾಕ್ಯವನ್ನು ನಾವು ಎಷ್ಟು ಪ್ರೀತಿ ಮಾಡುವವರಾಗಿದ್ದೇವೆ? ಆ ವಾಕ್ಯವೆಂಬ ಆತನಿಗೆ ನಾವು ಎಷ್ಟು ವಿಧೇಯರಾಗಿ ನಡೆಯುವರಾಗಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಪ್ರಿಯ ದೇವ ಜನರೇ,
ಇವತ್ತಿನ ದಿನದಲ್ಲಿ ದೇವರಾದ ಕರ್ತನು ನನ್ನನ್ನು ನೀನನ್ನು ಪರೀಕ್ಷಿಸುವವನಾಗಿದ್ದಾನೆ. ಈ ಪರೀಕ್ಷಿಸುವಂಥ ವೇಳೆಯಲ್ಲಿ ನಾನು ನೀನು ಆತನಿಗೆ ಒಪ್ಪಿಸಿಕೊಡುವಾಗ ಆತನ ಕೃಪಾ ಹಸ್ತವೇ ಆ ಪರೀಕ್ಷೆಯಿಂದ ನನ್ನ ನೀನನ್ನು ಜಯದ ಹಾದಿಯಲ್ಲಿ ನಡೆಸುವಂಥದ್ದಾಗಿದೆ. ಆದುದರಿಂದ ಇಂದಿನ ದಿನದಲ್ಲಿ ದೇವರ ವಾಕ್ಯ ಇವತ್ತು ನನಗೂ ನಿಮಗೂ ಏನನ್ನು ಮಾತನಾಡಲಿಕ್ಕೆ ಇದೆ, ನಮ್ಮ ಜೀವಿತದಲ್ಲಿ ಎಲ್ಲಿ ಕ್ರಮಪಡಿಸಿಕೊಳ್ಳಿಕ್ಕಿದೆ ಅದನ್ನು ಕ್ರಮಪಡಿಸಿಕೊಳ್ಳೋ ಪ್ರಿಯರೇ. ಆದುದರಿಂದ ಲೂಕನು ಬರೆದ ಸುವಾರ್ತೆ 19ನೇ ಸಂಧಿ 1ರಿಂದ 6 ವಚನದವರೆಗೆ ನಾವು ಧ್ಯಾನ ಮಾಡುವ ನಂತರ 9ನೇ ವಚನವನ್ನು ನಾವು ಧ್ಯಾನ ಮಾಡುವ. ಆತನು ಎರಿಕೋ ಊರನ್ನು ಹೊಕ್ಕು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂಥವನೆಂದು ನೋಡಲು ಅಪೇಕ್ಷಿಸಿದರೂ ತಾನು ಗೆಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಇದನ್ನು ಕೇಳಿ ಯೇಸು, ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು, ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ ಎಂಬುದು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇಲ್ಲಿ ಒಂದು ಸ್ಪಷ್ಟವಾಗಿ ಪ್ರಿಯ ದೇವ ಜನರೇ, ಇಲ್ಲಿ ಯೇಸು ಸ್ವಾಮಿ ಆ ಎರಿಕೋ ಪಟ್ಟಣವನ್ನು ಹಾಲೆಲೂಯಾ, ಎರಿಕೋ ಪಟ್ಟಣವನ್ನು ಎರಿಕೋ ಪಟ್ಟಣದಲ್ಲಿ ಹೋಗ್ತಿದ್ದಾನೆ. ಹಾಲೆಲೂಯಾ, ಎಷ್ಟೊಂದು ಸಂತೋಷಕರವಾದ ಸುದ್ದಿ. ಈ ಎರಿಕೋ ಅಂದ್ರೆ ಶಾಪಗ್ರಸ್ತವಾದಂಥದ್ದು ಎಂಬುದಾಗಿ. ಈ ಶಾಪಗ್ರಸ್ತವಾದಂಥ ಆ ಸ್ಥಳದಲ್ಲಿ ಪರಲೋಕದ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಆ ಸ್ಥಳಕ್ಕೆ ನಡೆಸಲ್ಪಡ್ತಿದ್ದಾನೆ. ಇಲ್ಲಿ ಆ ಎರಿಕೋ ಪಟ್ಟಣದವರು, ಅಲ್ಲಿ ಎರಿಕೋ ಪಟ್ಟಣವನ್ನು ಯೇಸು ಸ್ವಾಮಿ ಅಲ್ಲಿ ಹೋಗ್ತಿದ್ದಾನೆ, ಎರಿಕೋ ಪಟ್ಟಣವನ್ನು ಪ್ರವೇಶಿಸಿದ್ದಾನೆ. ಅಲ್ಲಿ ಯೇಸು ಸ್ವಾಮಿಯಿಂದ ಅನೇಕ ಜನರು, ಅದು ಎಷ್ಟು ಜನರು ಆತನನ್ನು ಹಿಂಬಾಲಿಸ್ತಿದ್ರು ಎಂಬುದೇ ಗೊತ್ತಿಲ್ಲ. ಆದರೆ ನಿಜವಾಗಿಯೂ ಯೇಸು ಸ್ವಾಮಿಯನ್ನು ಯಾವ ವಿಷಯಕ್ಕೋಸ್ಕರ ಬೇಕಾಗಿ ಈ ಜನರು ಹಿಂಬಾಲಿಸ್ತಿದ್ರು ಎಂಬುದಾಗಿ ಗೊತ್ತಿಲ್ಲ. ಒಂದು ಸತ್ಯ, ಯೇಸುವಿನಿಂದ ಅದ್ಭುತ ಮಾತ್ರ ಎಲ್ಲರೂ ಬಯಸ್ತಿದ್ರು ಹೊರತು ಆ ಯೇಸುವನ್ನು ತಮ್ಮ ಹೃದಯದಲ್ಲಿ ರಿಸೀವ್ ಮಾಡಿಕೊಳ್ಳುವವರು ಇರಲಿಲ್ಲ. ಪ್ರಿಯ ದೇವ ಜನರಲ್ಲಿ ಯೇಸು ಸ್ವಾಮಿ, ಆ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾದ ಯೇಸುವನ್ನು ಆ ಎರಿಕೋ ಕೋಟೆ ಅಂದರೆ ಎರಿಕೋ ಆ ಊರು, ಅದು ಶಾಪಗ್ರಸ್ತವಾದ ಊರಿನ ಆ ಜನರನ್ನು ಬಿಡುಗಡೆಗೊಳಿಸುವುದಕ್ಕಾಗಿ ತನ್ನ ಮಗನನ್ನು ಅಲ್ಲಿ ಕಳಿಸಿಕೊಟ್ಟ. ಆದರೆ ಆ ಮಗನು ಹೋಗುವಂತ ವೇಳೆಯಲ್ಲಿ ಆ ಎರಿಕೋ ಊರಿನವರು, ದೇವರ ವಾಕ್ಯ ಹೇಳ್ತದೆ, ಒಬ್ಬ ಪಾಪಿ ರೀ, 1,00,000 ಜನ 1,000 ಜನ ಬೇಕಾಗಿಲ್ಲ, ಒಬ್ಬ ಪಾಪಿ ದೇವರ ಕಡೆಗೆ ಮಾನಸಾಂತರ ಹೊಂದುವುದಾದ್ರೆ ಪರಲೋಕ ಸಂತೋಷ ಪಡ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದೇ ರೀತಿಯಾಗಿ ಆ ಎರಿಕೋ ಊರನ್ನು ಯೇಸು ಸ್ವಾಮಿ ದಾಟಿ ಹೋಗುವಾಗ ಅಲ್ಲಿ ಜಕ್ಕಾಯನೆಂಬ ಒಬ್ಬ ಗುತ್ತಿಗೆದಾರ, ಟ್ಯಾಕ್ಸ್ ಕಲೆಕ್ಟರ್, ದೇವರ ವಾಕ್ಯ ಹೇಳ್ತದೆ, ಅವನು ಗಿಡ್ಡನಾಗಿದ್ದರಿಂದ ಯೇಸು ಅವನು ಎಂಥವನಾಗಿದ್ದಾನೆಂದು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅವನಿಗೆ ಆಸೆ ಇದೆ, ಯೇಸು ಹೇಗಿದ್ದಾನೆ ಆತನನ್ನು ನಾನು ನೋಡ್ಬೇಕು. ಜನರೆಲ್ಲ ಏನೇನೋ ಹೇಳ್ತಿದ್ದಾರೆ, ಆದ್ರೆ ನಾನು ಮುಖತವಾಗಿ ಆತನನ್ನು ನೋಡ್ಬೇಕು. ತನ್ನ ಜೀವಿತದಲ್ಲಿ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಬೇಕೆಂಬುದಾಗಿ ಅವನು ಆಲೋಚನೆ ಮಾಡಿಕೊಡ್ಲಿಲ್ಲ. ಆದ್ರೆ ಯೇಸು ಎಂಥವನೆಂಬುದನ್ನು ನೋಡ್ಬೇಕೆಂಬುದ ಅಪೇಕ್ಷೆ, ಈ ಒಂದು ಅಪೇಕ್ಷೆ ಅವನ ಜೀವಿತವನ್ನೇ ಮಾರ್ಪಾಡಿಸಿ ಬಿಟ್ಟಿತು. ಪ್ರಿಯರೇ, ಯೇಸು ಸ್ವಾಮಿ ಯಾವುದೋ ಬಂದು ಸುವಾರ್ತೆ ಸಾರಲಿಲ್ಲ. ಅಲ್ಲಿ ಅವನಿಗೆ ಅಡ್ಡಿ ಆದದ್ದು, ಅವನು ಕುಂಠನಾಗಿದ್ದ, ಗಿಡ್ಡನಾಗಿದ್ದ. ಆದುದರಿಂದ ಇಲ್ಲಿ ಅವನು 2ನೇ ಸಂಗತಿ ಮಾಡ್ತಾನೆ. ಏನಂತ ಹೇಳಿದೆ, ಹತ್ತಿರದಲ್ಲಿದ್ದಂತ ಆಲದ ಮರ ಹತ್ತಿದಂತೆ. ಹಲ್ಲೆಲೂಯಾ. ಆ ಆಲದ ಮರ, ಇವತ್ತು ಆ ಮರ ನಿಜವಾಗಿ
ಆ ಶಾಪದಿಂದ ತುಂಬಿದಂತ ಮರವಾಗಿತ್ತು. ಆ ಶಾಪವಾದ ಜೀವಿತದಲ್ಲಿ ಜಕ್ಕಾಯನ ಆ ಮರವನ್ನು ಹತ್ತಿದ್ದಾನೆ. ಇಲ್ಲಿ ಯೇಸು ಸ್ವಾಮಿ ಹಾದು ಹೋಗುವಾಗ ಆ ಜಕ್ಕಾಯನು ಆಲದ ಮರವನ್ನು ಹತ್ತಿ ಯೇಸುವನ್ನು ನೋಡ್ತಿರುವುದನ್ನು ಯೇಸು ಸ್ವಾಮಿ ನೋಡಿದ. ಇಲ್ಲಿ ಜಕ್ಕಾಯನೆಂಬ ಹೆಸರು, ಯಾಕಂದರೆ ಯೇಸು ಸ್ವಾಮಿ ಅವನ ಹೆಸರು ಹಿಡಿದು ಕರೀತಾನೆ. ಪ್ರಿಯ ದೇವ ಜನರೇ, ಇವತ್ತು ಜಕ್ಕಾಯನ ಜೀವಿತದಲ್ಲಿ ಯೇಸು ಎಂಥವನೆಂಬುದಾಗಿ ನೋಡಲು ಅಪೇಕ್ಷಿಸಿದ್ರು ಕೂಡ ಅವನ ಜೀವಿತದಲ್ಲಿ ಒಂದು ತಡೆ ಇತ್ತು, ಅವನು ಗಿಡ್ಡನಾಗಿದ್ದ. ಅದೇ ರೀತಿಗೆ ನಿಮ್ಮ ಜೀವಿತದಲ್ಲಿ ಪ್ರಿಯ ದೇವ ಜನರೇ, ಯೇಸುವಿನ ಬಳಿಗೆ ಬರಬೇಕು, ದೇವರ ವಾಕ್ಯವನ್ನು ಕೇಳಬೇಕು, ದೇವರ ಆತ್ಮನ ನಡೆಸುವಿಕೆಯಲ್ಲಿ ನಡೆಸಲ್ಪಡಬೇಕೆಂಬುದಾಗಿ ನಿಮ್ಗೆ ಅನೇಕ ರೀತಿಯಲ್ಲಿ ಆಶೆ ಆಕಾಂಕ್ಷೆಗಳಿರ್ಬೋದು. ನಿಮ್ಮ ಜೀವಿತದಲ್ಲಿ ಈ ಜಕ್ಕಾಯನ ಜೀವಿತದಲ್ಲಿ ಯಾವ ರೀತಿ ಗಿಡ್ಡನಾಗಿದ್ದಾನ, ಯೇಸುವನ್ನು ನೋಡ್ಲಿಕ್ಕೆ ಆಗ್ಲಿಲ್ವಾ, ಅದೇ ರೀತಿ ನಿಮ್ಮ ಜೀವಿತದಲ್ಲಿ ಯೇಸುವನ್ನು ನಿಮ್ಮ ಜೀವಿತದಲ್ಲಿ ನೋಡ್ಲಿಕ್ಕೆ ಆಗದ ರೀತಿಯಲ್ಲಿ, ದೇವರ ವಾಕ್ಯವನ್ನು ಕೇಳದ ರೀತಿಯಲ್ಲಿ, ದೇವರ ಅದ್ಭುತವನ್ನು ನಿಮ್ಮ ಜೀವಿತದಲ್ಲಿ ನಡೆಸದ ರೀತಿಯಲ್ಲಿ, ನಿಮ್ಮ ರೋಗಗಳು ಸ್ವಸ್ಥತೆ ಆಗದ ರೀತಿಯಲ್ಲಿ ಸೈತಾನನು ನಿಮ್ಮ ಜೀವಿತದಲ್ಲಿ ಅನೇಕ ತಡೆಗಳನ್ನು ತಂದಾಕಿ ಬಿಟ್ಟಿದ್ದಾನೆ. ಇವತ್ತು ಆ ತಡೆಗಳನ್ನು ಮುರಿದಾಕುವುದಕ್ಕಾಗಿ ಯೇಸು ಸ್ವಾಮಿ ಇವತ್ತು ಜಕ್ಕಾಯನ ಜೀವಿತದಲ್ಲಿ ಯಾವ ರೀತಿ ಪ್ರವೇಶಿಸಿದನು, ಅದೇ ರೀತಿಗೆ ಪ್ರಿಯ ಪರಲೋಕದ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ನಿಮ್ಮ ಜೀವಿತದಲ್ಲಿ ನಿಮ್ಮ ಜೀವಿತದಲ್ಲಿ ಪ್ರವೇಶಿಸಲು, ನಿಮ್ಮ ಜೀವಿತದಲ್ಲಿ ಆ ನರಕ ಜೀವಿತದಿಂದ ತಡೆಯಾದಂಥ ಎಲ್ಲ ಸೈತಾನನ ದುಷ್ಟ ಕಾರ್ಯಗಳನ್ನು ಡಿಸ್ಟ್ರಾಯ್ ಮಾಡಿ ಹಾಕುವುದಕ್ಕಾಗಿ ಯೇಸು ಸ್ವಾಮಿ ಇವತ್ತು ನಿಮ್ಮ ಜೀವಿತಕ್ಕೆ ಎಂಟ್ರಿ ಆಗಲಿಕ್ಕೆ ಬರ್ತಿದ್ದಾನೆ. ಇವತ್ತು ನಿಮ್ಮ ಜೀವಿತವನ್ನು ಪ್ರಿಯ ದೇವ ಜನರೇ, ಜಕ್ಕಾಯನು ಒಂದು ತೀರ್ಮಾನ ಮಾಡಿದ. ಅಲ್ಲಿದ್ದಂಥ ಆಲದ ಮರವನ್ನು ಹತ್ತಿಯಾದರೂ ನಾನು ಯೇಸುವನ್ನು ನೋಡಲೇಬೇಕು. ಈ ಒಂದು ತೀರ್ಮಾನ ಪ್ರಿಯ ದೇವ ಜನರೇ ಜಕ್ಕಾಯನ ಜೀವಿತವನ್ನು ಬದಲಾಯಿಸಿತು. ಇವತ್ತು ಆ ಒಂದು ತೀರ್ಮಾನ, ಇಲ್ಲ ನಾನು ಇವತ್ತಿನ ದಿನದಿಂದ ನನ್ನ ಜೀವಿತದಲ್ಲಿ ಏನಾಗಿದೆ ಅದು ಆಗಿ ಹೋಗಿದೆ, ಆದರೆ ಯೇಸು ಸ್ವಾಮಿ ಇವತ್ತು ಒಂದು ನನಗೆ ಕೃಪೆಯನ್ನು ಕೊಟ್ಟಿದ್ದಾನೆ, ಇವತ್ತು ನನ್ನ ಜೀವಿತಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಈ ಅವಕಾಶವನ್ನು ನನ್ನ ಕರ್ತನಲ್ಲಿ ನಾನು ಉಪಯೋಗಿಸ್ತೀನಿ. ಇವತ್ತು ನಾನು ದೇವರಾದ ಕರ್ತನ ಸಮ್ಮುಖದಲ್ಲಿ ನಾನು ಪ್ರಾರ್ಥಿಸ್ತೀನಿ. ದೇವರ ಆತ್ಮನ ಸ್ವರವನ್ನು ನಾನು ಕೇಳಬೇಕು. ದೇವರ ಆತ್ಮನ ನಡೆಸುವಿಕೆ ನನ್ನ ಜೀವಿತದಲ್ಲಿ ಬೇಕು. ದೇವರ ಆಶೀರ್ವಾದ ನನ್ನ ಜೀವಿತದಲ್ಲಿ ಬೇಕು. ಯಾವುದು ನಾನು ಕೆಲಸ ಕಾರ್ಯಗಳನ್ನು ಮಾಡಿದ್ರು ಯಾವುದು ಸಕ್ಸಸ್ ಆಗ್ತಾ ಇಲ್ಲ. ಎಷ್ಟು ಪ್ರಯತ್ನ ಪಟ್ಟರು ಕೂಡ ಆಗ್ತಾ ಇಲ್ಲ. ನಾನು ಸೋತು ಹೋಗಿದ್ದೀನಿ ನನ್ನ ಜೀವಿತದಲ್ಲಿ. ಯಾರು ನನ್ನನ್ನು ಎತ್ತುವವರಿಲ್ಲ, ಎಲ್ಲರೂ ನನ್ನನ್ನು ನೋಡುವರೆಲ್ಲ ತಿರಸ್ಕಾರ ಭಾವದಿಂದ ನೋಡ್ತಿದ್ದಾರೆ ಎಂಬುದಾಗಿ ನೀವಂದುಕೊಳ್ಬೋದು ಪ್ರಿಯರೇ. ಯಾಕಂದರೆ ನಿಮ್ಮ ಜೀವಿತದಲ್ಲಿ ಆ ತಡೆಯಾದಂಥ ಒಂದು ಸಂಗತಿ, ಜಕ್ಕಾಯನ ಜೀವಿತದಲ್ಲಿ ಅವನು ಗಿಡ್ಡನಾಗಿದ್ದ, ಯೇಸುವನ್ನು ನೋಡ್ಲಿಕ್ಕೆ ಆಗಲಿಲ್ಲ, ಅದು ತಡೆಯಾಗಿತ್ತು. ಆದರೆ ಅವನು ಒಂದು ಮನಸ್ಸು ಮಾಡಿದ, ನಾನು ಈ ಆಲದ ಮರವನ್ನು ಹತ್ತಿಯಾದರೂ ಯೇಸುವನ್ನು ನೋಡಬೇಕೆಂಬನಾಗಿ. ಪ್ರಿಯ ದೇವ ಜನರೇ, ಇವತ್ತು ನಿಮ್ಮ ಜೀವಿತದಲ್ಲಿ ಶಾಪವಾದಂಥ ಅನೇಕ ಸಂಗತಿಗಳು, ಆ ಯೆರಿಕೋ ಊರಿನಂತಿರುವಂಥ ಆ ಶಾಪದ ಸಂಗತಿಗಳು ಅನೇಕ ನಿಮ್ಮ ಜೀವಿತದಲ್ಲಿ ದೇವರ ಆತ್ಮನನ್ನು ಕಾಣದ ರೀತಿಯಲ್ಲಿ, ದೇವರ ಆತ್ಮನ ಕಾರ್ಯ ನಿಮ್ಮ ಜೀವಿತದಲ್ಲಿ ನೆರವೇರದ ರೀತಿಯಲ್ಲಿ ಅನೇಕ ತಡೆಗಳು ನಿಮ್ಮ ಜೀವಿತದಲ್ಲಿ ಇರ್ಬೋದು. ಆದರೆ ನೀವು ಒಂದು ಮಾಡುವುದಾದರೆ, ಜಕ್ಕಾಯನು ತಗೊಂಡ ತೀರ್ಮಾನ ನೀವು ತಗೊಳ್ಳುವುದಾದರೆ, ಇವತ್ತಿನ ದಿನದಲ್ಲಿ ಯೇಸುವನ್ನು ನೀವು ನೋಡಲಿಕ್ಕೆ ಸಾಧ್ಯ. ಯಾಕಂದರೆ ಯೇಸುವನ್ನು ನೋಡುವಂಥದ್ದು ಅಂದರೆ ಯೇಸುವೆತ್ತ ವಾಕ್ಯವೆಂಬಾತನಾಗಿದ್ದಾನೆ. ದೇವರ ವಾಕ್ಯ ಅಂತಿದೆ, ವಾಕ್ಯವೆಂಬಾತನು ನರವತ್ತಾರ ಎತ್ತಿ ಈ ಲೋಕದಲ್ಲಿ ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡಿದನೆಂಬುದಾಗಿ. ಯಾಕಂದರೆ ವಾಕ್ಯವೆಂಬಾತನೇ ಈ ಲೋಕದಲ್ಲಿ ನರವತ್ತಾರ ಎತ್ತಿ ಬಂದಾತನು. ಎಫೆಸ 1:4 ವಚನ ಹೇಳ್ತದೆ, ಲೋಕ ಉಂಟಾಗುವುದಕ್ಕಿಂತ ಮುಂಚೆ ಕ್ರಿಸ್ತನಿದ್ದ. ಯೇಸು ಎಂಬ ಹೆಸರಿನಲ್ಲಿ ತಂದೆಯಾದ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟ. ಆ ಯೇಸುವನ್ನು ಆ ಜಕ್ಕಾಯನು ಅಲ್ಲಿ ಯೆರಿಕೋ ಊರನ್ನು ಹೋಗುವಂತ ವೇಳೆಯಲ್ಲಿ ಜನರ ನುಗ್ಗಲು ಇದೆ. ಆದರೆ ಯಾರು ಕೂಡ
ನಿಜವಾಗಿಯೂ ಯೇಸುವನ್ನು ತಮ್ಮ ಜೀವಿತದಲ್ಲಿ ರಿಸೀವ್ ಮಾಡಲಿಕ್ಕೆ ಆತನನ್ನು ಹಿಂಬಾಲಿಸ್ತಾ ಇಲ್ಲ. ಏನು ಇವನ ಮೂಲಕ ಅದ್ಭುತ ನಡೀತದೆ ಎಂಬುದಾಗಿ, ಏನು ಇವನ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ, ಇವನಲ್ಲಿ ಏನು ತಪ್ಪುಗಳು ಸಿಗ್ತದೆ, ಇದನ್ನು ಹುಡುಕ್ಲಿಕ್ಕೋಸ್ಕರವಾಗಿ ಆತನನ್ನು ಹಿಂಬಾಲಿಸಿ ಬರ್ತಿದ್ದಾರೆ ಪ್ರಿಯರೇ. ಆದರೆ ಜಕ್ಕಾಯನು ಮಾತ್ರ ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ ಪರಲೋಕ ಸಂತೋಷ ಪಡ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯ ದೇವ ಜನರೇ, ಆ ಒಬ್ಬ ಜಕ್ಕಾಯನ ರೀತಿಯಲ್ಲಿ ಇವತ್ತು ನೀವು ಅನೇಕರು ಇರ್ಬೋದು ಪ್ರಿಯರೇ. ಇವತ್ತು ನಿಮ್ಮ ಜೀವಿತದಲ್ಲಿ ದೇವರ ಕಾರ್ಯವನ್ನು ನೋಡಲಿಕ್ಕೆ ಆಗದೆ ಇರುವಂತ ಸಂಗತಿಗಳು ಅನೇಕ ಇರ್ಬೋದು. ನಿಮ್ಮ ಜೀವಿತದಲ್ಲಿ ಎಲ್ಲದಲ್ಲಿ ನೀವು ಸೋತು ಹೋಗಿರ್ಬೋದು, ಅನೇಕ ಪ್ರಯತ್ನಗಳನ್ನು ನೀವು ಮಾಡಿರ್ಬೋದು. ಆದ್ರೆ ಒಂದು ಕೆಲಸ ಮಾಡಿ, ಜಕ್ಕಾಯನು ತಗೊಂಡಂತ ಆ ಒಂದು ತೀರ್ಮಾನ ಇವತ್ತು ಲೋಕದ ಸ್ವರ ಇವತ್ತು ನಿಮ್ಮ ಜೀವಿತವನ್ನು ನಾಶ ಮಾಡ್ತಾ ಇದೆ ಪ್ರಿಯರೇ. ಇವತ್ತು ಲೋಕದಲ್ಲಿ ಹೊರಗಿನ ಫುಡ್ಡು, ಆ ಟೇಸ್ಟ್ ಫುಡ್ಡು ಇವತ್ತು ರುಚಿಯನ್ನು ಕೊಡ್ತಾ ಇದೆ. ಆ ಹೊರಗಿನ ಫುಡ್ಡು ಇವತ್ತು ಜಂಕ್ ಫುಡ್ಡುಗಳು, ಇವತ್ತು ಫಾಸ್ಟ್ ಫುಡ್ಡುಗಳು ಇವತ್ತು ಅನೇಕರ ಜೀವಿತವನ್ನೇ ನಾಶ ಮಾಡ್ತಾ ಇದೆ ಪ್ರಿಯರೇ. ಆ ರುಚಿ ಅವರ ಜೀವಿತವನ್ನು ರೋಗಗಳಿಗೆ ನಡೆಸ್ತಾ ಇದೆ. ಆದರೂ ಕೂಡ ಇವತ್ತು ಜನ ಅದನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಮನೆಯ ಊಟ, ಮನೆಯ ರುಚಿ ಯಾರಿಗೂ ಹಿಡಿಸ್ತಾ ಇಲ್ಲ. ಇವತ್ತು ಲೋಕದ ಸ್ವರ ಸೈತಾನನ ಸ್ವರವಾಗಿದೆ ಪ್ರಿಯರೇ. ಇವತ್ತು ಲೋಕದ ಫುಡ್ಡು ಸೈತಾನನಾಗಿದ್ದಾನೆ, ಮನೆಯ ಫುಡ್ಡು ಯೇಸುವಾಗಿದ್ದಾನೆ. ಇವತ್ತು ತೀರ್ಮಾನ ಮಾಡಿ, ನಿಮ್ಮ ಜೀವಿತದಲ್ಲಿ ಪಾಸ್ಟ್ ನಿಮ್ಮ ಜೀವಿತದಲ್ಲಿ ಏನಾಗಿದೆ ಅದು ಆಗಿ ಹೋಗಿದೆ. ಇವತ್ತು ದೇವರಾದ ಕರ್ತನು ನಿಮ್ಮ ಜೀವಿತವನ್ನು, ನಿಮಗೆ ತಡೆಯಾದಂಥ ಜೀವಿತವನ್ನು ಡಿಸ್ಟ್ರಾಯ್ ಮಾಡಿ ಹಾಕಿ ತನ್ನ ಹಾದಿಯಲ್ಲಿ, ತನ್ನ ಮಾರ್ಗದಲ್ಲಿ ನಿಮ್ಮನ್ನು ನಡೆಸುವುದಕ್ಕೋಸ್ಕರವಾಗಿ ಆತನು ನಿಮ್ಮ ಮೇಲೆ ಇಟ್ಟಿರುವಂತ ಒಂದು ಉನ್ನತವಾದ ಉದ್ದೇಶ ಇದೆ ಪ್ರಿಯರೇ. ಆ ಉದ್ದೇಶ ನೆರವೇರುವುದಕ್ಕಾಗಿ ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಪ್ರವೇಶಿಸುವುದಕ್ಕೆ ನಿಮ್ಮನ್ನು ಹೆಸರಿಡಿದು ಕರೀತಿದ್ದಾನೆ. ಇವತ್ತು ಅಲ್ಲಿ ಜಕ್ಕಾಯನು ಆ ಆಲದ ಮರ ಏರಿದ. ಯೇಸು ಸ್ವಾಮಿ ಜಕ್ಕಾಯನೇ ತಟ್ಟನೆ ಇಳಿದು ಬಾ. ಅಲ್ಲಿ ಜಕ್ಕಾಯನ ಹೆಸರು ಯಾರಿಗೂ ಗೊತ್ತಿರಲಿಲ್ಲ. ಜಕ್ಕಾಯನಿಗೆ ಶಾಕ್ ಆಗ್ತಾ ಇದೆ, ಓ ನನ್ನ ಹೆಸರಿಡಿದು ಯೇಸು ಕರೀತಿದ್ದಾನೆ, ಹಾಗಾದ್ರೆ ನನ್ನ ಜೀವಿತವನ್ನೇ ಆತನು ಬಲ್ಲಂತ ದೇವರು ಎಂಬುದಾಗಿ ಅಲ್ಲಿ ಜಕ್ಕಾಯನಲ್ಲಿ ಮಾರ್ಪಾಟಾಯಿತು ಪ್ರಿಯರೇ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳ್ಕೊಳ್ಬೇಕು. ಹಲ್ಲೆಲೂಯಾ. ಇಲ್ಲಿ ಜಕ್ಕಾಯನ ಮನೆ ಅಂದರೆ ಹೃದಯ, ಆ ಕಲ್ಲಾದ ಹೃದಯ ಅಂದರೆ ಇಲ್ಲಿ ಜಕ್ಕಾಯನು ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ದ, ಗುತ್ತಿಗೆದಾರ, ಸುಂಕದವನಾಗಿದ್ದ, ಜನರಿಂದ 2% ಸುಲ್ಕೊಳ್ತಾ ಇದ್ದ. ಅಂಥವನ ಜೀವಿತದಲ್ಲಿ ಯೇಸು ಸ್ವಾಮಿ ಬಂದು ಅವನ ಜೀವಿತಕ್ಕೆ ಅನೇಕ ರೀತಿ ಏನು ಮಾತನಾಡಲಿಲ್ಲ. ಇವತ್ತು ನಾನು ನಿನ್ನ ಮನೆಯಲ್ಲಿ ಇಳ್ಕೊಳ್ಬೇಕು. ಇವತ್ತು ನಿಮ್ಮ ಹೃದಯ ಎಂಬ ಮನೆಯಲ್ಲಿ ಯೇಸು ಸ್ವಾಮಿ ಇಳ್ಕೊಳ್ಳುವುದಕ್ಕೋಸ್ಕರ ಪರಲೋಕದ ತಂದೆಯಾದ ದೇವರು, ಕರ್ತನಾದ ಯೇಸು 2 ಹಸ್ತಗಳನ್ನು ಚಾಚಿ ನಿಮ್ಮನ್ನು ಕರೀತಿದ್ದಾನೆ ಪ್ರಿಯರೇ. ಇವತ್ತು ಎಷ್ಟು ಯೇಸುವಿನ ಸ್ವರವನ್ನು ಕೇಳ್ತಿದ್ದೀರಾ? ಲೋಕದ ಚಿಂತೆಗಳು ನಿಮ್ಮನ್ನು ಹಾಳು ಮಾಡ್ತಾ ಇದೆ ಪ್ರಿಯರೇ. ಲೋಕದ ಆಲೋಚನೆಗಳು ನಿಮ್ಮ ಜೀವಿತವನ್ನು ನಾಶ ಮಾಡ್ತಾ ಇದೆ. ಇವತ್ತು ಲೋಕದ ಸ್ಥಾನಮಾನಗಳು ನಿಮ್ಮನ್ನು ಯೇಸುವಿನಿಂದ ತಡೆಗೋಡೆಗಳನ್ನು ಉಂಟು ಮಾಡ್ತಾ ಇದೆ. ಅದನ್ನೆಲ್ಲ ಬಿಟ್ಟು ಬಿಡಿ. ಆ ಯೇಸುವನ್ನು ಒಬ್ಬನನ್ನು ನಿಮ್ಮ ಜೀವಿತದಲ್ಲಿ ನೀವು ರಿಸೀವ್ ಮಾಡ್ತೀರಾ, ಎಲ್ಲವೂ ನಿಮ್ಮನ್ನು ಹಿಂಬಾಲಿಸಿ ಬರ್ತದೆ. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ಅದರ ನೀತಿಗಾಗಿಯೂ ತವಕ ಪಡಿರಿ, ಉಳಿದವುಗಳೆಲ್ಲ ಅವುಗಳ ಮೂಲಕ ನಿಮಗೆ ದೊರೆಯಲ್ಪಡ್ತದೆ ಎಂಬುದಾಗಿ. ಇವತ್ತು ಯೇಸುವನ್ನು ಬಿಟ್ಟು ನಿಮ್ಮ ಜೀವಿತದಲ್ಲಿ ನೀವು ಏನು ಮಾಡಲಿಕ್ಕೆ ಆಗುವುದಿಲ್ಲ. ಒಂದು ವೇಳೆ ಯೇಸುವನ್ನು ಬಿಟ್ಟು ನಿಮ್ಮ ಜೀವಿತದಲ್ಲಿ ಏನು ಮಾಡಲಿಕ್ಕೆ ಹೋದರೂ ಸೈತಾನ ಎಲ್ಲವನ್ನು ಹಾಳು ಮಾಡ್ತಾನೆ. ಆದರೆ ಯೇಸು ನಿಮ್ಮ ಜೀವಿತದಲ್ಲಿ ಬರುವಾಗ ಸೈತಾನನು ಹಾಳು ಮಾಡಿದ್ದನ್ನು, ಕೆಡವಿದ್ದನ್ನು, ನಾಶ ಮಾಡಿದ್ದನ್ನು ಯೇಸು ಸ್ವಾಮಿ ನಿಮ್ಮ ಜೀವಿತಕ್ಕೆ ಬಂದು ನಿಮ್ಮ ಜೀವಿತವನ್ನು ಪರಿಪೂರ್ಣವಾಗಿ ಆ ಯೇಸುವಿಗೆ ನೀವು ಒಪ್ಪಿಸಿ ಕೊಡುವುದಾದರೆ, ಆ ಜಕ್ಕಾಯನು ತನ್ನ ಜೀವಿತದಲ್ಲಿ
ತನ್ನ ಹೃದಯ ಎಂಬ ಮನೆಯಲ್ಲಿ ಯೇಸುವಿಗೆ ರಿಸೀವ್ ಮಾಡಿದ, ಯೇಸುವಿಗೆ ತನ್ನನ್ನು ಒಪ್ಪಿಸಿಕೊಟ್ಟ ಪ್ರಿಯರೇ, ಆ ಕ್ಷಣದಿಂದಲೇ ಅವನ ಜೀವಿತ ಬದಲಾಯಿತು. ದೇವರ ವಾಕ್ಯ ಹೇಳ್ತದೆ ಇಲ್ಲಿ 9ನೇ ವಚನದಲ್ಲಿ ನಾವು ನೋಡುವಾಗ, ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ? ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ? ಇವತ್ತು ಯೇಸುವನ್ನು ರಿಸೀವ್ ಮಾಡಿದಂಥ ಪ್ರತಿಯೊಂದೊಂದು ನೀವು ದೇವರ ಮಕ್ಕಳು, ನೀವು ಅಬ್ರಹಾಮನ ವಂಶಿಕರಾಗಿದ್ದೀರಿ ಪ್ರಿಯರೇ. ಅದಕ್ಕೋಸ್ಕರ ದೇವರಾದ ಕರ್ತನು ಈ ಲೋಕದಲ್ಲಿ ನೀವು ಇರುವಂಥ ವೇಳೆಯಲ್ಲಿ ಕೂಡ ಲೋಕದಿಂದ ನಿಮ್ಮನ್ನು ಬೇರ್ಪಡಿಸಿ ತನ್ನ ಮಕ್ಕಳು ಎಂಬುದಾಗಿ ಈ ಲೋಕದಲ್ಲಿ ನಿಮ್ಮನ್ನು ಸ್ಥಾಪಿಸಿದ್ದಾನೆ. ಇದು ಜಕ್ಕಾಯನ ಜೀವಿತದಲ್ಲಿ, ಯಾಕಂದ್ರೆ ಆ ಮರ ಅದು ಶಾಪಕ್ಕೆ ಅನುಗುಣವಾಗಿದೆ. ಆ ಶಾಪವಾದ ಮರವನ್ನೇ ಜಕ್ಕಾಯನ ಹಿಡಿದ. ಯೇಸು ಸ್ವಾಮಿ ಹೆಸರಿಡಿದು ಕರಿತಾನೆ, ಇಳಿದು ಬಾ. ಯಾಕಂದ್ರೆ ಆ ಪಾಪ ಶಾಪದಲ್ಲಿ ಅದನ್ನು ಮುರಿಯುವುದಕ್ಕಾಗಿ ಯೇಸು ಸ್ವಾಮಿ ಆ ಮರವನ್ನು ಏರ್ಲಿಕ್ಕಿದ್ದಾನೆ. ಅದಕ್ಕೆ ಜಕ್ಕಾಯನನ್ನು ಇಳಿಸ್ತಿದ್ದಾನೆ. ಜಕ್ಕಾಯನು ಸಾಯ್ಬೇಕಾದಂಥ ಸ್ಥಳದಲ್ಲಿ ಜಕ್ಕಾಯನಿಗೋಸ್ಕರ ಯೇಸು ಸ್ವಾಮಿ ಸತ್ತ ಪ್ರಿಯರೇ. ಇವತ್ತು ನಾನು ನೀನು ಸಾಯಬೇಕಾದ ಸ್ಥಳದಲ್ಲಿ ಯೇಸು ಸ್ವಾಮಿ ಸತ್ತಿದ್ದಾನೆ ಪ್ರಿಯರೇ. ಇವತ್ತು ನನಗೆ ನಿಮಗೆ ದೊಡ್ಡ ಬಿಡುಗಡೆಯನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಇವತ್ತು ನಾನು ನೀವು ಅಬ್ರಹಾಮನ ಸಂತತಿಯಾಗಿದ್ದೇವೆ. ಪ್ರಿಯ ದೇವ ಜನರೇ, ಶಾಪವಾದಂಥ ಆ ಊರಿನ ಜನರು ಯಾವ ರೀತಿ ಯೇಸುವನ್ನು ರಿಸೀವ್ ಮಾಡಿಕೊಂಡಿದ್ದಾರೋ ಇಲ್ಲೋ ಅದು ನಮಗೆ ಗೊತ್ತಿಲ್ಲ. ಆದರೆ ಆ ಊರಿನಲ್ಲಿ ಹೋಗುವಾಗ ಒಬ್ಬ ಜಕ್ಕಾಯನು, ಒಬ್ಬ ಪಾಪಿ ಅಲ್ಲಿ ಮಾನಸಾಂತರ ಹೊಂದಿದ ಪ್ರಿಯರೇ. ಅಲ್ಲಿ ಜಕ್ಕಾಯನ ಹೇಳ್ತಾರೆ, ಸ್ವಾಮಿ, ನಾನು ಯಾರಿಂದಲಾದರೂ ಸುಲುಕೊಂಡಿರುವುದಾದರೆ 4ರಷ್ಟು ಹಿಂದಕ್ಕೆ ಕೊಡ್ತೇನೆ ಎಂಬುದಾಗಿ. ಅಲ್ಲಯ್ಯ, ಉಳಿದದನ್ನು ಬಡವರಿಗೆ. ಸುಲುಕೊಳ್ಳುವವನಲ್ಲಿ ಹೇಗೆ ಅದು ಆಗಲಿಕ್ಕೆ ಸಾಧ್ಯ? ಯಾಕಂದರೆ ಅವನ ಹೃದಯದಲ್ಲಿ ಯೇಸು ಸ್ವಾಮಿ ಪ್ರವೇಶಿಸಿದ. ಅವನಿಗೆ ತಡೆಯಾದಂಥ ಆ ಕುಂಟತನ ಅದು ನೀಗಿಸಲ್ಪಟ್ಟಿತು. ಯೇಸು ಸ್ವಾಮಿ ಅದನ್ನು ತೆಗೆದುಹಾಕಿದ. ಅವನ ಹೆಸರಿಡಿದು ಕರೆದು ಅವನ ಹೆಸರನ್ನು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದ. ಇವತ್ತು ನಿಮ್ಮ ಜೀವಿತದಲ್ಲಿ ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ. ನಿಮ್ಮ ಒಬ್ಬೊಬ್ಬರ ಹೆಸರನ್ನು ಹಿಡಿದು ಯೇಸು ಸ್ವಾಮಿ ಕರೀತಿದ್ದಾನೆ ಪ್ರಿಯರೇ. ಇವತ್ತು ಲೋಕದ ಆಸ್ತಿ ಅಂತಸ್ತಿಗೋಸ್ಕರ, ಹಣಕ್ಕೋಸ್ಕರ ಇವತ್ತು ಲೋಕ ಏನೆಲ್ಲ ಜನರು ಮಾಡ್ತಿದ್ದಾರೆ. ಯಾರ್ಯಾರನ್ನು ಕೊಲೆಗಳನ್ನು ಕೂಡ ಮಾಡ್ತಿದ್ದಾರೆ ಹಣಕ್ಕೋಸ್ಕರ, ಇವತ್ತು ಅಂತಸ್ತಿಗೋಸ್ಕರ, ಇವತ್ತು ಸ್ಥಳಕ್ಕೋಸ್ಕರ. ಇವತ್ತು ಲೋಕದಲ್ಲಿ ಜನರನ್ನು, ಅಂದರೆ ದೇವರ ಮಕ್ಕಳನ್ನೇ ಸೈತಾನನು ದೇವರ ಕಡೆಗೆ ಬರಲಿಕ್ಕೆ ಅನೇಕ ತಡೆಗಳನ್ನು ಸೈತಾನನು, ಇಂಥ ಕಾರ್ಯಗಳನ್ನು ಇವತ್ತು ಲೋಕದಲ್ಲಿ ಸ್ಥಾನಮಾನಗಳು ತಡೆ ಆಗ್ತಾ ಇದೆ. ಪ್ರಿಯ ದೇವ ಜನರೇ, ಯೇಸುವಿಗೆ ನೀನು ಒಂದು ಅವಕಾಶ ಕೊಡ್ತೀಯಾ? ನಿನ್ನ ಜೀವಿತದಲ್ಲಿ ನೀನು ಕಳಕೊಂಡದ್ದನ್ನು 2ರಷ್ಟಾಗಿ ನೀನು ಹೊಂದುತ್ತೀಯ. ನಿನಗೆ ವಿರುದ್ಧವಾಗಿ ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ನಿನ್ನನ್ನು ಜಯಿಸಲಾರದೆ ಎಂಬುದಾಗಿ ದೇವರ ವಾಕ್ಯ ಏನು ಹೇಳ್ತದೆ? ನಿಮ್ಮ ಜೀವಿತದಲ್ಲಿ ಫಸ್ಟ್ ಮೊದಲ ಸ್ಥಾನವನ್ನು ನಿಮ್ಮ ಯೇಸುವಿಗೆ ನೀವು ಕೊಡುವುದಾದರೆ ನಿಮ್ಮ ಜೀವಿತದಲ್ಲಿ ಸೈತಾನನು ಕದ್ದುಕೊಂಡದ್ದನ್ನು ದೇವರಾದ ಕರ್ತನು ಕಿತ್ತು ಬಿಸಾಡ್ತಾನೆ. ತನ್ನ ದಿವ್ಯ ಆಶೀರ್ವಾದದ ಮಳೆಯನ್ನು ನಿಮ್ಮ ಜೀವಿತದಲ್ಲಿ ಅನುಗ್ರಹಿಸಿಕೊಡ್ತಿದ್ದಾನೆ. ಇವತ್ತು ಅನೇಕ ಜನರು ಅನೇಕ ರೋಗದಲ್ಲಿ ನೀವು ನರಳಾಡ್ತಿದ್ದೀರಾ ಪ್ರಿಯರೇ. ನಿಮ್ಮ ಕಷ್ಟಾರ್ಜಿತವನ್ನು ಅನೇಕ ಕಡೆಗಳಲ್ಲಿ ಹಾಸ್ಪಿಟಲ್ಗಳಿಗೆ, ಡಾಕ್ಟರ್ಸ್ಗಳಿಗೆ ಹಾಕ್ತಾ ಇದ್ದೀರಾ. ಎಷ್ಟು ಮೆಡಿಸಿನ್ ತಂದು, ಎಷ್ಟು ಮದ್ದು ಮಾಡಿದ್ರು ಕೂಡ ನಿಮ್ಮ ದೇಹದಲ್ಲಿ ರೋಗ ಗುಣ ಆಗ್ತಾ ಇಲ್ಲ. ಗುಣ ಆದಾಗೆ ಸ್ವಲ್ಪ ಕಂಡು ಬರ್ತಾ ಉಂಟು, ತಿರ್ಗಾ ಅದು ಜಾಸ್ತಿ ಆಗ್ತಾ ಇದೆ. ನಿಮ್ಮ ಜೀವಿತದಲ್ಲಿ ನೀವು ಅನೇಕರು ಪ್ರಶ್ನೆ ಮಾಡಿಕೊಳ್ತಿದ್ದೀರಿ, ಯಾಕೆ ಇದು ಹೀಗೆ ಆಗ್ತಾ ಇದೆ ಎಂಬುದಾಗಿ. ಯಾಕಂದ್ರೆ ನಿಮ್ಮ ಜೀವಿತದಲ್ಲಿ ತಡೆಯಾದ, ಜಕ್ಕಾಯನ ಜೀವಿತದಲ್ಲಿ ಅವನು ಗಿಡ್ಡನಾಗಿದ್ದ, ಅದು ತಡೆಯಾಗಿತ್ತು. ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ಈ ರೋಗದ ಬಾಧೆಗಳು ನೀಗಿಸಲ್ಪಡಬೇಕಾದರೆ ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಸಂಗತಿಗಳು ತಡೆಯಾಗಿರ್ತದೆ. ಆ ತಡೆಯಾದಂಥ ಸಂಗತಿಗಳು ಮುರಿಯಲ್ಪಡಬೇಕಾದರೆ, ಅದು ಡಿಸ್ಟ್ರಾಯ್ ಆಗಬೇಕಾದರೆ ಪ್ರಿಯರೇ, ಯೇಸುವನ್ನು ನಿಮ್ಮ ಜೀವಿತದಲ್ಲಿ ಮೊದಲ ಸ್ಥಾನ ಕೊಡಿ. ವಾಕ್ಯಕ್ಕೆ ನಿಮಗೆ ಜೀವಿತವನ್ನು ಒಪ್ಪಿಸಿಕೊಡಿ. ವಾಕ್ಯವೆಂಬಾತನಿಗೆ ನಿಮ್ಮ ಲೈಫನ್ನು ಒಪ್ಪಿಸಿಕೊಡಿ.
ಇವತ್ತು ಅನೇಕರ ಆಶೀರ್ವಾದಗಳು, ಕೆಲಸ ಕಾರ್ಯಗಳು, ಇವತ್ತು ಎಷ್ಟೋ ಜನರು ಕೆಲಸ ಕಾರ್ಯಗಳಿಗೋಸ್ಕರ ಇವತ್ತು ಲಂಚ ಕೊಟ್ಟರು ಕೂಡ ಇವತ್ತು ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ನಿಮ್ಮ ಜೀವಿತದಲ್ಲಿ ಯೇಸುವಿಗೆ ಎಲ್ಲೋ ಒಂದು ಸ್ಥಾನ ಕೊಟ್ಟಿದ್ದೀರಾ. ಎಲ್ಲೋ ಒಂದು ಸ್ಥಾನ ಅಲ್ಲ ಪ್ರಿಯರೇ, ಲೋಕಕ್ಕೆ ಕೊಡುವಂಥ ಸ್ಥಾನ, ಮೊದಲ ಸ್ಥಾನ ಯೇಸುವಿಗೆ ನೀವು ಕೊಡಿ. ಲೋಕವನ್ನು ಕೊನೆಯದಲ್ಲಿ ಇಡಿ. ಯೇಸು ನಿಮ್ಮ ಜೀವಿತದಲ್ಲಿ ಮೊದಲಾಗಿ ಇದ್ದಾನ, ಎಲ್ಲವೂ ನಿಮ್ಮ ಜೀವಿತದಲ್ಲಿ ಸಕ್ಸಸ್ಫುಲ್ ಆಗ್ತೀರ. ನಿಮ್ಮ ರೋಗದ ಬಾಧೆಗಳದು ನೀಗಿಸಲ್ಪಡ್ತದೆ. ಆಶೀರ್ವಾದಗಳು ಹೊಳೆಯಾಗಿ ಹರಿದು ಬರ್ತದೆ. ಎಲ್ಲರಿಂದ ನಾವು ಕೈ ಬಿಡಲ್ಪಟ್ಟಿದೆ, ಯಾರು ನಮಗೆ ಇಲ್ಲ, ನಮ್ಮ ಜೀವಿತ ಮುಗಿದು ಹೋಯಿತು ಎಂಬುದಾಗಿ ನೀವು ಹೇಳ್ತಿದ್ದೀರಾ. ಈ ಒಂದು ತಡೆಯಾದಂಥ ಸಂಗತಿಗಳು ನಿಮಗೋಸ್ಕರ ಯೇಸು ಕರೆಯುವಂಥ ವೇಳೆಯಲ್ಲಿ ಆ ಯೇಸುವಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ತಿದ್ದೀರಾ. ಇವತ್ತು ಪ್ರಾರಂಭಿಸಲ್ಪಡ್ತದೆ ನಿಮ್ಮ ಜೀವಿತ. ಯೇಸು ನಿಮ್ಮ ಜೀವಿತವನ್ನು ಕಟ್ಟುತ್ತಾನೆ ಪ್ರಿಯರೇ. ಯೇಸು ನಿಮ್ಮ ಜೀವಿತವನ್ನು ಉದ್ಧಾರ ಮಾಡ್ತಾನೆ. ಯೇಸು ನಿಮ್ಮ ಜೀವಿತವನ್ನು ಸುಂದರವಾಗಿ ರೂಪಿಸ್ತಾನೆ. ಇದು ಯೇಸುವಿನಿಂದ ಮಾತ್ರ ಸಾಧ್ಯ ಹೊರತು ಬೇರೆ ಈ ಲೋಕದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ, ಯಾವುದರಿಂದಲೂ ಸಾಧ್ಯ ಇಲ್ಲ. ನಾನು ಅದನ್ನು ಚಾಲೆಂಜ್ ಮಾಡ್ತೇನೆ. ಪ್ರಿಯ ದೇವಜನರೇ, ನನ್ನ ಜೀವಿತದಲ್ಲಿ ಕೂಡ ಅನೇಕ ಸಾಕ್ಷಿಗಳಿದೆ. ಇವತ್ತು ನಾನು ನಿಮ್ಮ ಮುಂದೆ ಈ ವಾಕ್ಯವನ್ನು ಹಿಡ್ಕೊಂಡು ನಾನು ಇಷ್ಟು ಗ್ಯಾರಂಟಿಯಾಗಿ ನಾನು ಹೇಳಬೇಕಾದರೆ, ನನ್ನ ಜೀವಿತದಲ್ಲಿ ತಡೆಯಾದಂಥ ಸಂಗತಿಯನ್ನು ಯೇಸುವಿಗೆ ನಾನು ಒಪ್ಪಿಸಿಕೊಟ್ಟೆ. ಇವತ್ತು ಎಲ್ಲದಲ್ಲಿ ನನ್ನ ಯೇಸುವಿಗೆ ಮೊದಲ ಸ್ಥಾನ, ದೇವರ ವಾಕ್ಯಕ್ಕೆ ನಾನು ಸ್ಥಾನ ಕೊಡ್ತಿದ್ದೀನಿ. ಇವತ್ತು ನನ್ನ ಜೀವಿತವನ್ನು ಪರಲೋಕದ ತಂದೆಯಾದ ದೇವರು ಸುಂದರವಾಗಿ ಆಶೀರ್ವಾದದ ಮೇಲೆ ಆಶೀರ್ವಾದ, ನನ್ನನ್ನು ಮಾತ್ರ ಅಲ್ಲ ನನ್ನ ಕುಟುಂಬವನ್ನು ದೇವರಾದ ಕರ್ತನ ಆಶೀರ್ವದಿಸಿ ನಡೆಸಿದ್ದಾನೆ. ಪ್ರಿಯ ದೇವಜನರೇ, ಇಂಥ ಜೀವಿತದಲ್ಲಿ ನೀವು ಎಷ್ಟು ಜನರು ನೀವು ಈ ರೀತಿಯಾಗಿ ಈ ಲೋಕದ ಬಾಧೆಯಿಂದ ನರಳಾಡ್ತಿದ್ದೀರಾ. ನಿಮ್ಮ ಜೀವಿತದಲ್ಲಿ ಯೇಸುವಿಗೆ ಒಂದು ಅವಕಾಶ ಕೊಡಿ. ಈ ಅವಕಾಶ ಕೊಡ್ಲಿಕ್ಕೆ ಯಾವ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ತಡೆ ಆಗ್ತಾ ಉಂಟಾ, ಅದನ್ನು ಯೇಸುವಿಗೆ ಒಪ್ಪಿಸಿಕೊಡಿ. ಆ ಯೇಸು ಅದನ್ನು ತೆಗೆದು ಬಿಸಾಡ್ತಾನೆ. ವಿಧೇಯತ್ವ ಇದು ಪ್ರಾಮುಖ್ಯ ರೀ. ವಿಧೇಯತ್ವ ಪ್ರಾಮುಖ್ಯ. ಇವತ್ತು ಅನೇಕ ಜನರು ಅನೇಕ ಮುಖವಾಡಗಳನ್ನು ಹಾಕಿಕೊಂಡು, ಸರಿ, ನಾನು ಸರಿದೆ, ನಾನು ಪ್ರಾರ್ಥಿಸ್ತೇನೆ, ನಾನು ಪ್ರಾರ್ಥನಾ ಪರನು, ವಾಕ್ಯ ಓದಿ ಎಲ್ಲ ನಾನು ಮಾಡ್ತೀನಿ ಎಂಬುದಾಗಿ. ನೋ, ಈ ನಾಟಕೀಯ ಜೀವಿತ ಯೇಸುವಿಗೆ ಬೇಡ ಪ್ರಿಯರೇ. ಇವತ್ತು ಯಥಾರ್ಥವಾದ ಜೀವಿತ ಇವತ್ತು ಯೇಸುವಿಗೆ ಬೇಕು. ಆ ಯಥಾರ್ಥವಾದ ಜೀವಿತವನ್ನು ಯೇಸುವಿಗೆ ನೀವು ಒಪ್ಪಿಸಿಕೊಡುವುದಾದರೆ, ಯಥಾರ್ಥವಾದ ಜೀವಿತದಲ್ಲಿ ಜೀವಿಸಬೇಕೆಂಬುದಾಗಿ ನೀವು ಮನಸ್ಸು ಮಾಡುವುದಾದರೆ, ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾಕಾಲವು ಇಂದೀಗಲೇ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾಕಾಲವು ಇಂದೀಗಲೇ. ಪಾಪಿಯೇ ಮಾನಸಾಂತರ ಪಡು, ಪಾಪದ ಮಾರ್ಗ ತ್ಯಜಿಸಿ ಬಿಡು. ಪಾಪಿಯೇ ಮಾನಸಾಂತರ ಪಡು, ಪಾಪದ ಮಾರ್ಗ ತ್ಯಜಿಸಿ ಬಿಡು. ಕ್ರಿಸ್ತನ ಹತ್ರ ಬಂದೀಗ, ಕ್ಷಮಾಪಣೆ ನೀ ಹೊಂದೀಗ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾಕಾಲವು ಇಂದೀಗಲೇ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇವತ್ತು ಜಕ್ಕಾಯನ ಜೀವಿತದಲ್ಲಿ ತಡೆಯಾದಂಥ ಒಂದು ಸಂಗತಿ, ಯಾವಾಗ ಯೇಸುವನ್ನು ನೋಡಲು ಅಪೇಕ್ಷಿಸಿದನೋ ಆ ತಡೆಯಾದಂಥ ಆ ಸಂಗತಿಯನ್ನು ಯೇಸು ಸ್ವಾಮಿ ತೆಗೆದುಹಾಕಿ ಅವನು ಆಲದ ಮರವನ್ನು ಹತ್ತಿದ. ಪ್ರಿಯರೇ, ಈ ಪ್ರಯತ್ನ, ಈ ಆಶೆ, ಈ ಆಕಾಂಕ್ಷೆ ಯಾವಾಗ ನಿಮ್ಮ ಜೀವಿತದಲ್ಲಿ ಬರ್ತದ, ತಡೆಯಾದಂಥ ಸಂಗತಿಯನ್ನು ಯೇಸು ಸ್ವಾಮಿ ಮುರಿದಾಕ್ತಾನೆ. ಈ ಮನೆಗೆ ಈ ಹೊತ್ತು ರಕ್ಷಣೆ ಆಯಿತು. ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ? ಇವತ್ತು ನಿಮ್ಮ ಜೀವಿತ ರಕ್ಷಣೆಯ ಜೀವಿತವಾಗಿರುವುದಾದರೆ, ಅಬ್ರಹಾಮನ ಸಂತತಿಯಾಗಿರುವುದಾದರೆ,
ನಿಮ್ಮ ಜೀವಿತದಲ್ಲಿ ತಡೆಯಾದಂಥ ಸಂಗತಿಯನ್ನು ಯೇಸುವಿಗೆ ಒಪ್ಪಿಸಿಕೊಡಿ. ನಿಮ್ಮ ಜೀವಿತವನ್ನು ಯೇಸು ಎಂಟ್ರಿ ಆಗ್ತಾನೆ. ಆ ತಡೆಯಾದಂಥ ಸಂಗತಿಗಳನ್ನು ಯೇಸು ಸ್ವಾಮಿ ತೆಗೆದಾಕ್ತಾನೆ. ನಿಮ್ಮಿಂದ ತೆಗೆದು ಹಾಕಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಯೇಸು ಸ್ವಾಮಿ ತೆಗೆದಾಕ್ತಾನೆ. ಸೈತಾನನು ತಡೆ ಮಾಡಿದಂಥ ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ನದಿಗಳೋಪಾದಿಯಲ್ಲಿ ನಿಮ್ಮ ಜೀವಿತದಲ್ಲಿ ಹರಿದು ಬರ್ತದೆ. ಪ್ರಿಯರೇ, ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಮಹಿಮೆಯುಳ್ಳ ದೇವರಾದ ಕರ್ತನೆ, ಜೀವ ಸ್ವರೂಪನಾದ ತಂದೆಯಾದ ದೇವರೇ, ಕರ್ತನಾದ ಯೇಸುವೆ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ. ಡ್ಯಾಡಿ, ಜಕ್ಕಾಯನ ಜೀವಿತದಲ್ಲಿ ಆ ಯೆರಿಕೋ ಕೋಟೆ ಅಂದರೆ ಯೆರಿಕೋ ಊರು ಅದು ಶಾಪವಾದಂಥ ಊರಾಗಿತ್ತು. ಆ ಶಾಪವಾದಂಥ ಊರಲ್ಲೇ ಜಕ್ಕಾಯನು ಕೂಡ ವಾಸಿಸ್ತಿದ್ದಾನೆ. ಆ ಶಾಪವಾದಂಥ ಸಂಗತಿಗಳು ಜಕ್ಕಾಯನ ಜೀವಿತದಲ್ಲಿ ನಾಶ ಮಾಡ್ತಿತ್ತು. ಆದರೆ ಯಾವಾಗ ಯೇಸುವೆ ಆ ಯೆರಿಕೋ ಊರನ್ನು ನೀನು ಪ್ರವೇಶಿಸಿದೆಯೋ, ಆ ಶಾಪದ ಸಂಗತಿಗಳನ್ನು ಮುರಿದಾಕುವುದಕ್ಕೋಸ್ಕರ ನಿನ್ನ ಪಾದವನ್ನಲ್ಲಿ ಚಲಿಸಿದೆಯೋ, ಅದೇ ರೀತಿ ಒಬ್ಬ ಪಾಪಿಯಾಗಿರುವಂಥ ಜಕ್ಕಾಯನು ಯಥಾರ್ಥವಾದ ಹೃದಯದಿಂದ ನಿನ್ನನ್ನು ಅಂಗೀಕಾರ ಮಾಡಿಕೊಂಡದರಿಂದ ಅವನ ಜೀವಿತವನ್ನು ರಕ್ಷಣೆಯ ಜೀವಿತಕ್ಕೆ ನೀನು ನಡೆಸಿದೆ. ಅಬ್ರಹಾಮನ ಸಂತತಿ ಎಂಬುದಾಗಿ ಆಶೀರ್ವದಿಸಲ್ಪಟ್ಟನು. ಅದೇ ರೀತಿ ವಾಕ್ಯವನ್ನು ಕೇಳಿದಂಥ ಪ್ರತಿ ಒಂದೊಂದು ನಿನ್ನ ಮಕ್ಕಳನ್ನು ಸ್ವಾಮಿ ಅಬ್ರಹಾಮನ ಸಂತತಿಯರನ್ನಾಗಿ ನೀನು ಆಶೀರ್ವದಿಸಿ ನೀನು ಆರಿಸಿಕೊಂಡಿದ್ದಿ. ಆ ರಕ್ಷಣೆಯ ಜೀವಿತವೆಂಬ ವಸ್ತ್ರವನ್ನು ಅವರಿಗೆ ನೀನು ಕೊಟ್ಟಿದ್ದಿ. ಅವರು ನಿನ್ನೊಂದಿಗೆ ಜೀವಿಸುವುದಕ್ಕೋಸ್ಕರ ತಡೆಯಾಗಿರುವಂಥ ಯಾವುದೇ ಸಂಗತಿಗಳಿದ್ರು ನೀನು ಅದನ್ನು ತೆಗೆದಾಕು ಸ್ವಾಮಿ. ನಿನ್ನ ಕೃಪಾ ಸರಿಯಾದ ಮಾರ್ಗದಲ್ಲಿ ನಿನ್ನ ವಾಕ್ಯದ ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಎಂಬುದಾಗಿ ನಿನ್ನ ಮಾರ್ಗದಲ್ಲಿ ನಡೆಸು. ನಿನ್ನ ಸತ್ಯದ ವಾಕ್ಯದ ಬೆಳಕಿನಲ್ಲಿ ನೀನು ನಡೆಸು. ನಿನ್ನ ಜೀವದಲ್ಲಿ ಜೀವನುಂಟು ಮಾಡಿ ನೀನು ನಡೆಸು. ಹೀಗೆ ನಿನ್ನ ಕೃಪಾಸ್ತ ನಿನ್ನ ಮಕ್ಕಳೊಂದಿಗೆ ಇದು ನಡೆಸಲಿ. ಯೇಸು ಎಂಬ ನಿನ್ನ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ. ಆಮೆನ್. Bless in the name of Jesus Nazareth. Bless in the name of Jesus.